ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಾನು ಗೆದ್ರೆ ಕೇಂದ್ರದಲ್ಲಿ ಕೃಷಿ ಸಚಿವನಾಗ್ತೀನಿ ಅಂತ ಕುಮಾರಸ್ವಾಮಿ ಕನಸು ಕಾಣಲಿ. ಆಸೆ ಯಾರು ಬೇಕಾದ್ರೂ ಪಡ್ಲಿ. ಮೊದಲು ಎನ್ಡಿಎನೇ ಅಧಿಕಾರಕ್ಕೆ ಬರಲ್ಲ. ಎಚ್ಡಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ವ್ಯಂಗ್ಯ. ನನಗೆ ಜೀವಕ್ಕೆ ಅಪಾಯವಿದೆ, ಹೀಗಾಗಿ ಪ್ರತಿದಿನವೂ ಗನ್ ಇಟ್ಕೊಂಡೇ ಹೊರಗಡೆ ಬರ್ತೀನಿ. ಸಿಎಂ ಮುಂದೆ ಗನ್ ಪ್ರದರ್ಶನ ಉದ್ದೇಶ ಇರಲಿಲ್ಲ. ಪೊಲೀಸರ ಎದುರು ವಿಚಾರಣೆಯಲ್ಲಿ ಎಲ್ಲವನ್ನ ಬಿಚ್ಚಿಟ್ಟ ರಿಯಾಸ್. ಬೆಂಗಳೂರಲ್ಲೊಬ್ಬ ದೊಡ್ಡ ನಾಯಕ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಾರೆ. ದುಡ್ಡು ಹಂಚಿ ನಾ ಎಂಎಲ್ಎ ಎಂಪಿ ಆಗ್ತೀನಿ ಅನ್ನೋ ಅಹಂಕಾರ ಇದೆ. ಹೆಸರು ಹೇಳದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಶಾಸಕ ಸಂಜಯ್ ಪಾಟೀಲ್ ಕಿಡಿ. ಬೆಳಗಾವಿ ಲೋಕ ಅಖಾಡದಲ್ಲಿ ಜಾತಿಯೇ ಈಗ ಬ್ರಹ್ಮಾಸ್ತ್ರ. ಪಂಚಮಸಾಲಿ ಮತ ಸೆಳೆಯಲು ಬಿಜೆಪಿ ಕಾಂಗ್ರೆಸ್ ಜಾತಿವಾರ್. ಹೆಬ್ಬಾಳ್ಕರ್ ಕಟ್ಟಿ ಹಾಕಲು ಬಣಜಿಗ ಜಾತಿ ಅಸ್ತ್ರ ಪ್ರಯೋಗಿಸಿದ ಬಿಜೆಪಿ. ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಬಳ್ಳಾರಿ ಹಿಡಿತಕ್ಕೆ ಟಾಕ್ ವಾರ್. ಏಪ್ರಿಲ್ 12ರಂದು ನಾಮಿನೇಷನ್ ಬಳಿಕ ಅಸಲಿ ಆಟ ಶುರು ಎಂದ ನಾಗೇಂದ್ರ, ನಮ್ಮ ಕಾರ್ಯಕರ್ತರನ್ನ ಟಚ್ ಮಾಡಿದ್ರೆ ಬಿಡಲ್ಲ ಅಂತ ರಾಮುಲುಗೆ ವಾರ್. ಹೆಣ್ಣನ್ನ ಸ್ವಂತ ಬಲ ಇದ್ದೋನಿಗೆ ಕೊಡ್ತೀವಿ. ತಂದೆ ಹೆಸರ ಮೇಲೆ ಲೊಟ್ಟಂಗಿ ಹೊಡೆಯೋನು ಸಾಗರ್ ಖಂಡ್ರೆ. ಪ್ರಚಾರದ ವೇಳೆ ಪ್ರತಿಸ್ಪರ್ಧಿ ಸಾಗರ್ ಹಾಗೂ ಅವರ ತಂದೆ ಈಶ್ವರ್ ಖಂಡ್ರೆ ವಿರುದ್ಧ ಭಗವಂತ ಖೂಬಾ ವಾಗ್ದಾಳಿ. ಕಳೆದ ಲೋಕಸಭೆಯಂತೆಯೇ ಈ ಬಾರಿಯೂ ಟಾರ್ಗೆಟ್. 2019ರಲ್ಲಿ ಖರ್ಗೆಯಂತೆ ಈ ಬಾರಿ ಡಿಕೆ ಸಹೋದರರನ್ನ ಮಣಿಸೋದೇ ಗುರಿ. ಡಾಕ್ಟರ್ ಅಶ್ವಥ್ ನಾರಾಯಣ್ ಮೂಲಕ ಸೋಲಿನ ರುಚಿ ತೋರಿಸಲು ಬಿಜೆಪಿ ಹೈಕಮಾಂಡ್ ರಣತಂತ್ರ. ದೋಸ್ತಿಗಳಿಗೆ ಬೆಂಬಲ ಕೊಟ್ಟ ಸುಮಾ, ಕಾಂಗ್ರೆಸ್ ಬೆನ್ನೆಲಿಗೆ ರಮ್ಯಾ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರ ನಡೆಸಲಿದ್ದಾರೆ ರೋಡ್ ಶೋ. ಮುಂದಿನ ವಾರ ಪ್ರಚಾರ ನಡೆಸುತ್ತಾರೆ ಅಂತ ಶಾಸಕ ಗಣಿಗ ರವಿಕುಮಾರ್ ಮಾಹಿತಿ. ಅಳಿಯನಿಗೆ ಟಿಕೆಟ್ ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದ ಮುನಿಯಪ್ಪ ಈಗ ಕೋಲಾರ ಪ್ರಚಾರಕ್ಕೆ ಕಾಂಗ್ರೆಸ್ನಿಂದ ಇಲ್ಲ ಆಹ್ವಾನ. ಜಿಲ್ಲೆಯ ಮೇಲಿನ ಹಿಡಿತ ತಪ್ಪಿಸಲು ವಿರೋಧಿ ಬಣದಿಂದ ಮತ್ತೊಂದು ಹೊಸ ತಂತ್ರ. ಕೇಂದ್ರ ರಾಜ್ಯಗಳ ನಡುವೆ ಸಂಘರ್ಷ ಇರಬಾರದೆಂದು ಸುಪ್ರೀಂ ಕೋರ್ಟ್ ಸಲಹೆ. ಇದನ್ನೇ ಎಲೆಕ್ಷನ್ ಹೊತ್ತಲ್ಲಿ ಗುರಾಣಿಯಾಗಿಸಿಕೊಂಡ ಕಾಂಗ್ರೆಸ್. ಬೇರೆ ಕಥೆ ಹೇಳೋದನ್ನ ಬಿಟ್ಟು ಮೊದಲು ಪರಿಹಾರ ಕೊಡಿ ಅಂತ ಕೇಂದ್ರದ ವಿರುದ್ಧ ಕಿಡಿ. ಚುನಾವಣಾ ಅಖಾಡದಲ್ಲಿ ಮೋದಿ ವಿರುದ್ಧ ಮುಂದುವರೆದ ತಂಗಡಗಿ ವಾಗ್ದಾಳಿ. ದೇಶದ ಯಾವುದೇ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿಲ್ಲ ಅಂತ ಕಿಡಿ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತಿನ ದಾಳಿ. ಸರ್ಕಾರ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂದ್ರೆ ನಾವು ಸುಲಭವಾಗಿ ಬಿಡಲ್ಲ. ಸಿಎಂ ಮತ್ತು ಡಿಸಿಎಂರನ್ನ ಬೀದಿಗೆ ತಂದು ಪ್ರಶ್ನೆ ಕೇಳ್ತೀವಿ. ಕೊಪ್ಪಳದ ಕನಕಗಿರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ವಾಗ್ದಾಳಿ. ರಾಹುಲ್ ಗಾಂಧಿ ಆಧಾರ ರಹಿತ ಆಪಾದನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಆರ್ಎಸ್ ಪಕ್ಷದ ನಾಯಕರಿಂದ ದೂರು. ತೆಲಂಗಾಣದಲ್ಲಿ ರಾಹುಲ್ ಚುನಾವಣಾ ಪ್ರಚಾರಕ್ಕೆ ಬ್ರೇಕ್ ಹಾಕಬೇಕು ಎಂದು ಒತ್ತಾಯ. ಕೇಂದ್ರ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಮೋದಿಯೇ ಆಡಳಿತ ನಡೆಸೋ ಮುನ್ಸೂಚನೆ. ಧಾರವಾಡದಲ್ಲಿ ಭವಿಷ್ಯ ನುಡಿದ ಬೊಂಬೆ. ಬಾಗಲಕೋಟೆಯ ಬೀಳಗಿಯಲ್ಲಿ ರೈತರ ಎಕ್ಕೆ ಎಲೆ ಜಕನೇರನ ಕಟ್ಟೆ ಭವಿಷ್ಯ. ಮಣ್ಣಿನ 5 ಅಡಿ ಚೌಕಾಕಾರದ ಕಟ್ಟೆ ನಿರ್ಮಾಣ. ಅದರ ಮೇಲೆ 27 ಧಾನ್ಯ. ಅದರ ಮೇಲೆ ಚರಣದ ಪ್ರಕಾರ ಎಕ್ಕೆ ಎಲೆ ಇಟ್ಟು ಪ್ರಾಕೃತಿಕ ವಿಕೋಪದ ಬಗ್ಗೆ ಪ್ರಯೋಗ. ಉಡುಪಿ ಶಾಪಿಂಗ್ ಮಾಲ್ ಲಿಫ್ಟ್ನಲ್ಲಿ ಸಿಲುಕಿಕೊಂಡ ವ್ಯಕ್ತಿ 10 ನಿಮಿಷಗಳ ಕಾಲ ಲಿಫ್ಟ್ನಿಂದ ಹೊರಬರಲಾರದೆ ಚಡಪಡಿಕೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದಿಂದ ರಕ್ಷಣೆ. ಲೋಕ ಚುನಾವಣೆ ಹೊತ್ತಲೇ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ. ದಕ್ಷಿಣ ಕನ್ನಡ ಕೊಡಗು ಗಡಿಭಾಗದಲ್ಲಿ ನಕ್ಸಲರು ಪ್ರತ್ಯಕ್ಷ. 6 ನಕ್ಸಲರ ತಂಡ ಭೇಟಿಯಿಂದ ಹೆಚ್ಚಿದ ಆತಂಕ. ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮಾಜಿ ಸಚಿವ ಸುನೀಲ್ ಕುಮಾರ್ ಆಗ್ರಹ. ಅನ್ನದಾತ ಆಯ್ತು, ಈಗ ಕಾರ್ಮಿಕನಿಗೆ ಅವಮಾನ. ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋದಲ್ಲಿ ನೋ ಎಂಟ್ರಿ. ದೊಡ್ಡಕಲ್ಲಸಂದ್ರದ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ. ಸಂಸದ ತೇಜಸ್ವಿ ಸೂರ್ಯಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹ.
ಧರೆಗೆ ತಂಪೆರೆಯಲು ವರ್ಣನ ಮುನ್ಸೂಚನೆಯ ಸಿಂಚನ. ಏಪ್ರಿಲ್ 12, 13ಕ್ಕೆ ರಾಜ್ಯದಲ್ಲಿ ಮಳೆರಾಯನ ಆಗಮನ. ಬೆಂಗಳೂರಲ್ಲೂ ವರ್ಷಧಾರೆ ಸುರಿಯುವ ಬಗ್ಗೆ ಹವಾಮಾನ ಇಲಾಖೆ ವಾಗ್ದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.